ಹೋಗ್ಬೇಕು ಅನ್ನೋಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಪ್ರತಿನಿತ್ಯ ಹೋಟೆಲ್ದಾಗ ಊಟ ಮಾಡಿ, ಇವತ್ತೇನಾದರೂ ವಿಶೇಷ ದಿನ ಇದ್ದಾಗ ಹೋಟ್ಲುಗಳಲ್ಲಿ ಊಟ ಮಾಡಿ ಮಾಡಿ ಸಾಕಾಗಿದೆ, ಇವತ್ತು ಮನೆಯೊಳಗೆ ಮಾಡೋಣಂಥ ಪರಿಸ್ಥಿತಿ ಆಗಿದೆ. ಅಂದರೆ ಎಲ್ಲೋ ವಿಶೇಷವಾಗಿ ಒಂದು ಸಾರಿ ಮನೆಯೊಳಗೆ ಅಡುಗೆ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಬೇಳೆ ಹೊಡಿತಕ್ಕಂಥದ್ದು ಇದೆಲ್ಲ ಯಾರಿಗೆ ಹೆಣ್ಮಕ್ಳಿಗೆ ಗೊತ್ತೇ ಇಲ್ಲ. ಇವತ್ತಿನ ದಿವಸ ಹಳ್ಳಿ ಒಳಗೆ ತಾಯಂದಿರು ಬೇಳೆ ನೆನೆಹಾಕ್ಬಿಡ್ತಾರೆ. ಒಂದು ವರ್ಷಕ್ಕಾಗುವಷ್ಟು ಬೇಳೆ ಅವರು ಹೊಡಿತಿರ್ತಾರೆ. ಕಡ್ಲಿ ಎಲ್ಲ ನೆನೆಹಾಕಿರ್ತಾರೆ. ಅವೆಲ್ಲ ಮಾಳಿಗೆ ಮೇಲೆ ಬಿಸಿಲಿಗೆ ಆರಾಕಿರ್ತಾರೆ. ಆರಾಕಿದಾಗ ಈ ನೆನೆ ಹಾಕಿರ್ತಕ್ಕಂಥ ಕಡ್ಲಿ ಅಂದರೆ ಈ ಕೋತಿಗಳಿಗೆ ಮಂಗಗಳಿಗೆ ಭಾಳ ಇಷ್ಟ. ಎಲ್ಲಿಂದ ಬರ್ತಾವೋ ಏನೋ ಆವತ್ತಿನ ದಿವಸ ಬಂದೇ ಬಿಡ್ತಾವೆ. ಬಂದು ಇನ್ನು ಆರಾಕಿ ಅದನ್ನು ತುಂಬ್ಕೊಂಡು ಹೋಗಬೇಕು ಅಂತ ಒಂದೊಂದು ಕೊಡಗಳು ತುಂಬಿ ಇನ್ನೊಂದು ಕೊಡಗಳು ಕೆಳಗೆ ತೊಗೊಂಡು ಹೋಗಿರ್ತಾರೆ. ಆ ಮಂಗಗಳು ಬರ್ತಾವೆ, ಕೊಡದ ಕೈ ಹಾಕಿಬಿಡ್ತಾವೆ. ಕೈ ಹಾಕಿ ಜಾಸ್ತಿ ಕಡಲೆ ಹಿಡ್ಕೊಂಡ್ಬಿಡ್ತದೆ ಕಪಿ. ಏನು ಕಪಿ ಅಂದ್ರೇನು? ಕೋತಿ ಮಂಗ ಅದೇನು ಮಾಡ್ತದೆ, ಕೈ ಹಾಕಿಬಿಡ್ತದೆ. ಕೈ ಹಾಕಿದ ಕೂಡಲೇ ಜಾಸ್ತಿ ಹಿಡ್ಕೊಂಡು ಬಿಡ್ತದೆ. ಕೊಡದ ಬಾಯಿ ಏನಿರ್ತದೆ, ಸಣ್ಣದಿರ್ತದೆ, ಅದು ಮೇಲೆ ಬರೋದಿಲ್ಲ. ಹೌದಿಲ್ಲ? ಜಾಸ್ತಿ ಹಿಡಿದಿರ್ತದೆ, ಮೇಲೆ ಬರೋದಿಲ್ಲ. ಅದು ಬಿಟ್ಟರೆ ಕೈ ಮೇಲೆ ಬರ್ತದೆ. ಆದರೆ ಅದು ಏನು ಮಾಡ್ತಂದರೆ ಬೇಳೆನೂ ಕೈಯಾಗಿದ್ದು ಬಿಡೋದಿಲ್ಲ, ಮತ್ತು ಕೈ ತಕ್ಕೊಳ್ಳೋಕೆ ಪ್ರಯತ್ನ ಮಾಡೋದನ್ನು ಬಿಡೋದಿಲ್ಲ. ಅವಾಗ ಏನಾಗ್ತದೆ, ಅದಕ್ಕೆ ತ್ರಾಸಾಗ್ತದೆ. ಹೌದಿಲ್ಲ? ಅದು ಕಡಲೆ ಬೇಳೆ ಬಿಟ್ಟರೆ ಏನು ಮಾಡ್ತದೆ, ಅದು ಸುಲಭ ಕೈ ತಕ್ಕೋಬೋದು. ಆದರೆ ಬಿಡಲಿಕ್ಕೆ ಆಸೆ ಜಾಸ್ತಿ ತೊಗೋಬೇಕು ಅಂತ ಆಸೆ. ಅದಕ್ಕೆ ಕಷ್ಟ ಯಾಕೆ ಅನುಭವಿಸ್ತದೆ ಅಂತಂದರೆ ಜಾಸ್ತಿ ತೊಗೋಬೇಕು ಅಂತ ಆಸೆ ಇರ್ತದೆ, ಆದರೆ ಬಿಡಲಿಕ್ಕೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ಅದು ಕಷ್ಟವನ್ನು ಅನುಭವಿಸ್ತಾ ಇರ್ತದೆ. ಒಂದು ಸರಿ ಹಿಡ್ಕೊಂಡ್ಬಿಡ್ತು ಅಂದ್ರೆ ಬಿಡೋದೇ ಇಲ್ಲ. ಅದಕ್ಕಾಗಿಯೇ ಹೇಳ್ತಾರೆ ಕಪಿ ಮುಷ್ಟಿಯಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಿಲ್ಲ, ಅಂಥ ಒಂದು ಕಪಿ ಮುಷ್ಟಿ ಅದು ಬಿಡೋದೇ ಇಲ್ಲ ಒಮ್ಮೆ ಹಿಡಿತಂದ್ರೆ. ಹಾಗೆ ಕಷ್ಟ ಕೂಡ ಅನುಭವಿಸ್ತಾ ಇರ್ತದೆ. ಹಾಗಾಗಿ ಈ ಒಂದು ಮನಸ್ಸು ಹೇಗಿರ್ತಂದರೆ ನಮಗೆ ಈ ಜೀವಾತ್ಮನಿಗೆ ಯಾವ ರೀತಿಯಾಗಿ ತೊಂದರೆ ಕೊಡ್ತದೆ ಅಂತಂದರೆ ಅದು ಈ ಒಂದು ಆಸೆಯನ್ನು ಮಾಡ್ತದೆ. ಇದನ್ನು ಪಡ್ಕೋಬೇಕು, ಇದು ಮಾಡಬೇಕು, ಇದು ಬಯಸ್ತದೆ. ಆವಾಗ ಕಷ್ಟ ಮನುಷ್ಯನಿಗೆ ಸಹಜವಾಗಿಯೇ ಬರ್ತಾವೆ. ಆದರೆ ಆಸೆ, ನಾವು ದುರಾಸೆನೇ ಇರಲಿಲ್ಲ ಅಥವಾ ನಾವು ಮನಸ್ಸಿನ ಒಂದು ಗುಲಾಮರಾಗದೆ ನಾವು ನಿರ್ಲಿಪ್ತವಾಗಿ ಬದುಕ್ತಕ್ಕಂಥ ಒಂದು ಗುಣಗಳು, ದೈವಿ ಗುಣಗಳು ನಾವು ಅಳವಡಿಸ್ಕೊಂಡಾಗ ಕಷ್ಟಗಳು ಬರೋದೇ ಇಲ್ಲ. ಅದಕ್ಕಾಗಿ ಇಲ್ಲಿ ಈ ಕಪಿಮುಷ್ಟಿ ಅಂದರೆ ಬಿಟ್ಟರೆ ಕೈ ಹೊರಗೆ ಬರ್ತದೆ, ಬಿಡಲ್ಲ, ನೋವಾಗ್ತದೆ. ಇಂಥ ಒಂದು ಪರಿಸ್ಥಿತಿಯೊಳಗೆ ಸಾಕಷ್ಟು ಜನ ನೋವನ್ನು, ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಈ ಮನಸ್ಸಿನ ಒಂದು ಗುಣ ಬಹಳ ಒಂದು ಕನಿಷ್ಠವಾದಂಥ ಒಂದು ಗುಣಗಳು, ಬಹಳ ಒಂದು ಹೀನವಾದಂಥ ಒಂದು ಗುಣಗಳಿರ್ತಾವೆ ರೀ. ಗುರು ಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ, ಈ ಮನಸ್ಸಿನ ಬಗ್ಗೆ ವರ್ಣನೆ ಮಾಡ್ತಾರೆ. ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡೋದು ಮುನ್ನಿನ ಸ್ವಭಾವವನು, ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮೃಡ ನಿಮ್ಮ ನನುದಿನ ನೆನೆಯಲಿಯದು, ಎನ್ನೊಡೆಯ ಲಿಂಗದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಇದು ಈ ಅಂದಣವನೇರಿದ ಸೊಣಗ. ಅಂದಣ ಅಂದರೆ ಏನು ರೀ? ಅಂದಣ ಅಂದರೆ ಪಲ್ಲಕ್ಕಿ. ಪಾಲ್ಕಿ ಇರ್ತದಲ್ಲ, ಪಾಲಕಿ ಅಂತ ಹೇಳ್ತಾರೆ. ಆ ಸೊಣಗ ಅಂದ್ರೆ ನಾಯಿ. ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡೋದು ಮುನ್ನಿನ ಸ್ವಭಾವನಂದರೆ ಈ ಪಲ್ಲಕ್ಕಿಯೊಳಗೆ ಯಾಕೆ ಕೂಡಿಸ್ತಾರೆ ನಾಯಿಗೆ ಅಂತ ತಿಳ್ಕೊಂಡು ಅನ್ಬೋದು ನೀವು. ಬಹುಶಃ ಏನಾದ್ರು ಒಂದು ಘಟನೆ ನಡೆದಿರ್ಬೋದು. ಒಬ್ಬ ಸಾಹುಕಾರ ಇರ್ತಾರೆ, ದೊಡ್ಡ ಶ್ರೀಮಂತರು ಇರ್ತಾರೆ. ತನಗೆ ಮಕ್ಕಳು ಇರಲಿಲ್ಲ. ಆ ಒಂದು ನಾಯಿಯನ್ನು ಸಾಕಿ ಅದರ ಮಗಳನ್ನು ತಿಳ್ಕೊಂಡು ಅದಕ್ಕೆ ಮದುವೆ ಮಾಡ್ತಾರೆ ವರ ನೋಡಿ. ಆವಾಗ ಪಲ್ಲಕ್ಕಿಯಲ್ಲಿ ಕುದುರಿಸಿ ಮದುಮಕ್ಕಳ ಒಂದು ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ಆ ದಿಬ್ಬಣ್ಣ ಹೋಗೋದಂತ ಏನು ಹೇಳ್ತೀವಿ, ಹೋಗೋ ಟೈಮಲ್ಲಿ ಆ ನಾಯಿ ರಸ್ತೆಯ ಪಕ್ಕದಲ್ಲಿ ನೋಡ್ತದೆ. ಆ ರಸ್ತೆ ಪಕ್ಕದಲ್ಲಿ ಏನಿರ್ತದೆ, ಹಳ್ಳಿಗಳಲ್ಲಿ ರಸ್ತೆ ಬದಿಗಳಲ್ಲೇ ಅವರು ಮಲಮೂತ್ರ ವಿಸರ್ಜನೆ ಮಾಡಿರ್ತಿರ್ತಾರೆ, ಕೊಳಕಿರ್ತದೆ. ಆ ನಾಯಿಗಳು ಸ್ವಭಾವ ಏನು ಅಂತಂದರೆ, ನನಗೆ ಹೊಸ ಬಟ್ಟೆಗಳು ಉಡಿಸಿದ್ದಾರೆ, ನಾನು ಮದುವೆ ಮಾಡಿದ್ದಾರೆ, ನಾವು ಮದುವೆ ಮಂಟಪದಿಂದ ಬರ್ತಾಯಿದ್ದೀನಿ, ನನ್ನ ಪಲ್ಲಕ್ಕಿಯೊಳಗೆ ಕೂಡಿಸಿ ಮೆರವಣಿಗೆ ಮಾಡ್ತಾಯಿದ್ದಾರೆ, ಇಷ್ಟೆಲ್ಲ ಜನ ಇದ್ದಾರೆ ಬಂಧುಗಳನ್ನು ಅಂತದನ್ನು ಅದಕ್ಕೆ ಯಾವುದು ಪ್ರಜ್ಞೆ ಇಲ್ಲ. ಅದು ಮರ್ತು ಬಿಟ್ಟು ಅದು ತನ್ನ ಒಂದು ಸ್ವಭಾವ ಏನಿರ್ತದೆ, ಆ ಒಂದು ಹೊಲಸು ಇದನ್ನು ತಿಂತಕ್ಕಂಥದ್ದು, ಅದು ಚಂಗನೆ ಏನು ಮಾಡ್ತದೆ, ಪಲ್ಲಕ್ಕಿಯಿಂದ ಜಿಗಿದ್ಬಿಟ್ಟು ಆಚೆ ಹೋಗ್ಬಿಡ್ತದೆ, ಹೊರಗಡೆ ಹೋಗ್ಬಿಡ್ತದೆ. ಇಂಥ ಒಂದು ದೃಶ್ಯವನ್ನು ಗುರು ಬಸವಣ್ಣನವರು ನೋಡಿರ್ಬೋದು. ಅಂತಹ ಒಂದು ಕಲ್ಪನೆ ಭಾಳ ಸುಂದರವಾದಂಥ ಒಂದು ಕಲ್ಪನೆ. ಮನಸ್ಸು ಕೂಡ ಇದೇ ರೀತಿಯಾಗಿ ನಾವು ಯಾವೊಂದು ಸ್ಥಾನಮಾನದಲ್ಲಿದ್ದೀವಿ, ಯಾವ ಒಂದು ಪೊಸಿಷನ್ನೊಳಗೆ ಇದ್ದೇವೆ ಅಂತ ಅನ್ನೋದನ್ನು ಅದು ಅರ್ಥ ಮಾಡಿಕೊಳ್ಳದೇ ಮನಸ್ಸು ಒಂದೊಂದು ಸಾರಿ ಅಂತಹ ಒಂದು ತನ್ನ ಮುಂದಿನ ಒಂದು ಸ್ವಭಾವವನ್ನು ಬಿಡದೇ ಆ ಕಡೆಗೆ ಹೋಗೋದನ್ನು ನಾವು ಅನೇಕ ವ್ಯಕ್ತಿಗಳಲ್ಲಿ ನೋಡ್ತಾ ಇದ್ದೀವಿ. ಅವ್ರ ಜೀವನವನ್ನೇ ಹಾಳು ಮಾಡ್ಕೊಂಡು, ಇದಕ್ಕೆಲ್ಲ ಕಾರಣ ಅವರ ಒಂದು ಮನಸ್ಸಿಗೆ ಅನಂತ ಜನ್ಮಗಳಲ್ಲಿ, ಹಿಂದಿನ ಒಂದು ಜನ್ಮಗಳಲ್ಲಿ, ಪೂರ್ವ ಜನ್ಮಗಳಲ್ಲಿನ ತಾನು ಮಾಡಿರ್ತಕ್ಕಂಥ ಒಂದು ಕರ್ಮಗಳು, ಪಾಪಗಳಿರ್ತವೆ. ಅದರ ಪರಿಣಾಮವಾಗಿ ಆ ಒಂದು ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಮನಸ್ಸು ಆ ರೀತಿಯಾಗಿ ತೊಂದರೆ ಕೊಡ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾನೆ,
ಕಂಡಡೆ ಬಿಡೋದು ಮುನ್ನಿನ ಸ್ವಭಾವವನು ಅಂತ. ಹಿಂದಿನ ಒಂದು ಸ್ವಭಾವ ಅನ್ನೋದು ಬಿಡೋದಿಲ್ಲ. ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು. ಯಾವತ್ತೂ ಕೂಡ ಮನಸ್ಸು ಏನು ಮಾಡ್ತಾ ಇರ್ತದೆ? ವಿಷಯದ ಕಡೆನೇ ಹರಿತಾ ಇರ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಕೆಳಗಡೆ ಹರಿತಾ ಇರ್ತದೆ. ಅವು ಹೇಳ್ತಾರೆ, ಮೃಡ ನಿಮ್ಮ ನನುದಿನ ನೆನೆಯಲಿಯದು. ಮೃಡ ಅಂದರೆ ದೇವರು, ಸೃಷ್ಟಿಕರ್ತನಾದಂತಹ ಪರಮಾತ್ಮ. ದೇವರೇ, ನಿನ್ನನ್ನು ನೆನೆಬೇಕು ಅಂತಂದರೆ ಈ ಮನಸ್ಸು ಸಾಧಕನಿಗೆ ಬಿಡೋದಿಲ್ಲ. ಅದಕ್ಕಾಗಿ ಎನ್ನೊಡೆಯ ಲಿಂಗದೇವ ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು, ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಪ್ರತಿಯೊಬ್ಬ ಸಾಧಕನಿಗೂ ಕೂಡ ತಾನು ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಆನಂದ ಪಡಿಬೇಕು, ಪರಮಾನಂದವನ್ನು ಪಡಿಬೇಕು, ಮುಕ್ತಿ ಪಡಿಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬ ಸಾಧಕರಿಗೆ ಇರ್ತದೆ. ಆ ಸಾಧನೆ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಯಾವುದು ಅಂದರೆ ಈ ಮನಸ್ಸು, ಈ ಮಾಯೆ. ಮನದ ಮುಂದಿನ ಒಂದು ಆಸೆ ಏನು ಮಾಡ್ತಾಯಿದ್ರೆ ಅದಕ್ಕೆ ಅಡ್ಡಿಪಡಿಸ್ತಾ ಇರ್ತದೆ ಅನ್ನೋ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ದೇವರಲ್ಲಿ ನಾವು ಮೊರೆ ಇಡಬೇಕು. ಹೇ ದೇವರೇ, ಎನ್ನೊಡೆಯ ಲಿಂಗದೇವ ನಿಮ್ಮ ಚರಣವನ್ನೇ ನೆನೆಯುವಂತೆ ನನಗೆ ಕರುಣಿಸು ಅಂಥ ಒಂದು ಸದ್ಬುದ್ಧಿಯನ್ನು ಈ ಮನಸ್ಸಿಗೆ ಕೊಡು. ಒಂದು ಕಡೆ ಶರಣ ಹೇಳ್ತಾರೆ, ಎನ್ನ ಸಮತೆಯೇ ಜಲವು, ಎನ್ನ ಸದ್ಗುಣವೇ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆ, ಎನ್ನ ಮನವೇ ನಿಮಗೆ ಪೂಜಾರಿ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾವು ಪೂಜೆ ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ಪೂಜೆ ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಪೂಜಾರಿ ಕೆಟ್ಟ ಕೆಲಸನೂ ಕೂಡ ಮನಸ್ಸೇ ಮಾಡಿಸ್ತದೆ. ಮತ್ತು ದೇವರ ಪೂಜೆ ಮಾಡೋದಕ್ಕೂ ಕೂಡ ನಾವು ಮನಸ್ಸಿಗೆ ಹಚ್ಚಬೇಕು ಅಂತ. ಎನ್ನ ಮನವೇ ನಿಮಗೆ ಪೂಜಾರಿ ಅಂದರೆ ಮನಸ್ಸನ್ನು ನಾವು ಪೂಜಾರಿಯನ್ನಾಗಿ ಮಾಡಿ ಪರಮಾತ್ಮನ ಪೂಜೆಯನ್ನು ಮಾಡಲಿಕ್ಕೆ. ಅಂದರೆ ಇದರ ಅರ್ಥ ಏನು? ಮನಸ್ಸಿಗೆ ನಾವು ಟ್ರೈನಿಂಗನ್ನು ಕೊಡಬೇಕು, ಧರ್ಮ ಸಂಸ್ಕಾರ ಕೊಡಬೇಕು, ತರಬೇತಿಯನ್ನು ಕೊಡಬೇಕು. ಯಾರು ಮನಸ್ಸಿಗೆ ಸಂಸ್ಕಾರವನ್ನು ಕೊಡ್ತಾರೆ, ತರಬೇತಿಯನ್ನು ಕೊಡ್ತಾರೆ, ಆ ವ್ಯಕ್ತಿನೇ ಅವನು ಮುಂದೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ, ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಕಡೆ ಧರ್ಮಗುರು ಬಸವಣ್ಣವ್ರು ಹೇಳ್ತಾರೆ, ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು ನೆನೆಬೇಕಾದರೆ ಯಾವ ರೀತಿಯಾಗಿ ಅಡ್ಡಿಪಡಿಸ್ತಾ ಇರ್ತದೆ ಮತ್ತು ಮನಸ್ಸಿನ ಒಂದು ಸ್ವಭಾವ ಹೇಗಿದೆ ಅಂತ ಅನ್ನೋದನ್ನು ಭಾಳ ಇನ್ನೊಂದು ಸುಂದರವಾದಂಥ ಒಂದು ಪ್ರತಿಯೊಂದು ವಚನಗಳನ್ನು ಕೂಡ ಗುರು ಬಸವಣ್ಣನವರು, ಶರಣರು ಅವರು ನೋಡಿ ಅನುಭವಿಸಿ ನಾವು ತಾವು ಕಂಡಿರ್ತಕ್ಕಂಥ ದೃಶ್ಯಗಳನ್ನೇ ತಮ್ಮ ಒಂದು ಸಾಹಿತ್ಯದ ಮೂಲಕ, ವಚನ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ವಚನ ಸಾಹಿತ್ಯಕ್ಕೆ ಅನುಭವ ಸಾಹಿತ್ಯ ಅಂತ ತಿಳ್ಕೊಂಡು ಕರೀತಾರೆ. ಗುರು ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಈ ಒಂದು ಮನಸ್ಸಿನ ಸ್ವಭಾವ ಹೇಗಿದೆಯಪ್ಪ ಅಂದರೆ, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಎನ್ನ ಬಾಳುವೆ, ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು, ಈ ನಾಯಿತನವ ಮಾಣಿಸು ಲಿಂಗದೇವಯ್ಯ ನಿಮ್ಮ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಭಾಳ ಆಶ್ಚರ್ಯ ಅನಿಸ್ಬೋದು ನಿಮಗೆ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಅಂದರೆ ಇಲ್ಲಿ ಅಲಗು ಅಂತಂದರೆ ಕತ್ತಿ ಅಥವಾ ಈ ಒಂದು ಆಯುಧ. ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದೊಂದು ಆಯುಧಗಳಿರ್ತಿದ್ವು. ಆದರೆ ಹಿಂದೂಗಳು ಇವತ್ತಿನ ದಿವಸ ಭಾರತೀಯರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ಆಯುಧಗಳನ್ನೆಲ್ಲ ಒಬ್ಬೊಬ್ಬ ದೇವತೆಗಳ ಕೈಗೆ ಕೊಟ್ಟುಬಿಟ್ಟಿದ್ದಾರೆ. ವಿಷ್ಣುವಿನ ಕೈಯಾಗಿ ಚಕ್ರ ಕೊಟ್ಟಿದ್ದಾರೆ, ಶಿವನ ಕೈಯಾಗಿ ತ್ರಿಶೂಲ ಕೊಟ್ಟಿದ್ದಾರೆ. ಯಾರ ಮನೆಯಲ್ಲೂ ಇವತ್ತು ಯಾವ ಆಯುಧಗಳು ಕೂಡ ಇಲ್ಲ. ಒಂದು ಸಾಮಾನ್ಯ ಒಬ್ಬ ವ್ಯಕ್ತಿಗಳ ತಮ್ಮ ಮನೆಯಲ್ಲೂ ಕೂಡ ಒಂದು ಕೊಡಲಿ ಅಥವಾ ಏನಾದರೂ ಒಂದು ಸಾಧನವನ್ನು ಆತ್ಮರಕ್ಷಣೆಗಾಗಿ ಹಿಂದಿನ ಕಾಲದಲ್ಲಿ ಇಟ್ಕೊಡ್ತಾ ಇದ್ರು. ಆದರೆ ಇವತ್ತಿನ ದಿವಸ ಅದು ಯಾವುದು ಕೂಡ ನಾವು ನೋಡ್ತಾ ಇಲ್ಲ. ಏನು ಅಂತಹ ಒಂದು ಈ ಕತ್ತಿಗಳು ಅಥವಾ ಇವೇನು ಆಯುಧಗಳು ಇಟ್ಕೊಡ್ತಾ ಇದ್ರು ಹಳ್ಳಿಗಳಲ್ಲಿ. ಆಗಾಗ ಅದಕ್ಕೆ ಏನು ಮಾಡ್ತಾಯಿದ್ರು, ಅದು ತುಕ್ಕು ಹಿಡಿಬಾರ್ದು ಕಬ್ಬಿಣ ಅಂತ ತಿಳ್ಕೊಂಡು ಅದಕ್ಕೆ ತುಪ್ಪ ಹಚ್ಚಿ ಬಿಸಿಲಿಗೆ ಇಡ್ತಾಯಿದ್ರು. ಅಲಗಂದರೆ ಒಂದು ಕತ್ತಿ, ಅದಕ್ಕೆ ಏನು ಮಾಡ್ತಾರೆ, ತುಕ್ಕು ಹಿಡಿಬಾರ್ದು, ಜಂಗ್ ಹತ್ತಬಾರ್ದು ಅಂತ ತಿಳ್ಕೊಂಡು ತುಪ್ಪ ಹಚ್ಚಿ ಅದಕ್ಕೆ ತುಪ್ಪ ಸವರ್ತಾರೆ, ಜಂಗ್ ತುಕ್ಕು ಹಿಡಿಬಾರ್ದು ಅಂತ. ಅದು ತುಪ್ಪ ಸವರಿ ಬಿಸಿಲಿಗೆ ಇಟ್ಟಿರ್ತಾರೆ. ಆ ನಾಯಿ ಆ ಕಡೆಯಿಂದ ಬರ್ತದೆ, ಬಂದು ತುಪ್ಪದ ವಾಸನೆ ಬಂದ ತಕ್ಷಣ ನಾಯಿಗಳು ಬಂದುಬಿಡ್ತವೆ. ಆ ನಾಯಿ ಬಂದು ಏನು ಮಾಡ್ತಂದರೆ ಆ ಕತ್ತಿಯನ್ನು ಹಿಂಗೆ ಮೇಲೆ ಮುಖ ಮಾಡಿ ಇಟ್ಟಿದ್ದಾರೆ, ಚೂಪಾಗಿದೆ. ಆ ತುಪ್ಪದ ವಾಸನೆಗೆ ನಾಯಿ ಏನು ಮಾಡ್ತಾಯಿದೆ ಅಂದರೆ ತನ್ನ ಉದ್ದನ ನಾಲಿಗೆಯನ್ನು ತೊಗೊಂಡು ಅದಕ್ಕೆ ಹಿಂಗೆ ಕೊರಿತಾ ತುಪ್ಪ ನೆಕ್ತಾ ಹೋಗ್ತದೆ. ತುಪ್ಪವನ್ನು ನೆಕ್ತಾ ಹೋದಂಗೆಲ್ಲ ಅದರ ನಾಲಿಗೆ ರಕ್ತ ಅದೇ ಕುಡಿತಾ ಇದೆ. ಅದಕ್ಕೆ ಏನು ಅನಿಸ್ತಾ ಇದೆ ಅಂದರೆ ನಾನು ತುಪ್ಪನೇ ತಿಂತಾಯಿದ್ದೀನಿ ಅಂತ ಅನ್ನುವಂಥ ಒಂದು ಭಾವನೆ ಅದಕ್ಕೆ ತನ್ನ ನಾಲಿಗೆನೇ ಕೊರ್ಕೊಂಡು ತನ್ನ ರಕ್ತವನ್ನು ತಾನೇ ಕುಡಿತಾ ಇರ್ತದೆ. ಈ ಮನಸ್ಸು ಕೂಡ ಈ ನಾಯಿತನ, ಮನಸ್ಸಿನ ಗುಣ ಹೇಗೆ ಅಂತಂದರೆ ತನ್ನ ರಕ್ತವನ್ನು ತಾನೇ ಕುಡಿತಾ ಇರ್ತದೆ, ತನ್ನ ಈ ಒಂದು ದೇಹವನ್ನೇ ಅದು ಸುಡ್ತಾ ಇರ್ತದೆ, ರಕ್ತವನ್ನೇ ಕುಡಿತಾ ಇರ್ತದೆ. ಅದಕ್ಕೆ ಏನು ಅನ್ನಿಸ್ತಂದರೆ ನಾನು ತುಪ್ಪ ತಿಂತಾಯಿದ್ದೀನಿ, ನನಗೆ ಭಾಳ ಸುಖ ಇದೆ ಇದರಿಂದ ಅಂತ ಅನ್ನಿಸ್ತಾ ಇರ್ತದೆ. ಅದಕ್ಕಾಗಿ ಇಂಥ ಒಂದು ಸಂಸಾರ ಸಂಘ ಎಷ್ಟೇ ಕಷ್ಟ ಬಂದರೂ ಕೂಡ, ಎಷ್ಟೋ ಇದು ತೊಂದರೆ ಆದರೂ ಕೂಡ ಈ ಒಂದು ಮನಸ್ಸು ಅಂತಕ್ಕಂಥ ಒಂದು ಏನು ನಾಯಿ ಇದೆ, ಅದು ತುಪ್ಪದ ಆಸೆಗಾಗಿ ಹೇಗೆ ತನ್ನ ನಾಲಿಗೆಯನ್ನು ಕತ್ತರಿಸ್ಕೊಂಡು ತಾನೇ ಅದು ಕುಡಿತಾ ಇದೆ ರಕ್ತ, ಆ ರೀತಿಯಲ್ಲಿ ಮನಸ್ಸು ಕೂಡ ತಾನು ಇಂಥ ಸಂಸಾರ ಸಂಘವನ್ನು ಬಿಡದೆ ತೊಂದರೆ ಕೊಡ್ತದೆ. ಇಂಥ ಒಂದು ನಾಯಿತನವನ್ನು ಬಿಡಿಸು ಅಂತ ತಿಳ್ಕೊಂಡು
ಅಲ್ಲಿ ಸಾಧಕ ಏನು ಮಾಡ್ತಾನೆ, ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾನೆ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಮನಸ್ಸನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅಂದಾಗ ಮಾತ್ರ ನಾವು ಮಾಯೆಯಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ಇನ್ನೊಂದು ಕಡೆ ಗುರು ಬಸವಣ್ಣವ್ರು ಹೇಳ್ತಾರೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಕಳೆವಡೆಯ ನಳವಲ್ಲ ನೀವೇ ಬಲ್ಲಿರಿ ಲಿಂಗದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಅಂತಂದ್ರೆ ಇಲ್ಲಿ ತಾಯಿ ಅಂದರೆ ಮಾಯೆ ಅಂತ ಅರ್ಥ ಅಲ್ಲ. ಮಾಯೆನೇ ನಮಗೆ ಅನೇಕ ಜನ್ಮಗಳಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಪಾಪಕರ್ಮಗಳ ಒಂದು ಮೊತ್ತವೇ ಅದಕ್ಕೆ ದೈವ ಅಥವಾ ಮಾಯೆ ಅಂತ ತಿಳ್ಕೊಂಡು ಏನು ಹೇಳ್ತೀವಿ. ಆ ಮಾಯೆಯ ಪ್ರತಿಫಲವಾಗಿ ತಾಯಿ ಮಾಯೆಯಲ್ಲ, ಮಗಳು ಮಾಯೆಯಲ್ಲ, ಮತ್ತು ಹೆಂಡತಿಯೂ ಮಾಯೆಯಲ್ಲ. ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದ ಪರಿಣಾಮವಾಗಿ ನಾವೀಗ ಹುಟ್ಟಿದ್ದೇವೆ. ಅದಕ್ಕೆ ಮಾಯೆನೇ ನಮ್ಮ ತಾಯಿಯಾಗಿದೆ. ನಾವು ಮಗಳನ್ನು ನೀವು ಗೃಹಸ್ಥರಾದಂಥವ್ರಿಗೆ ಮಗಳಿಗೆ ಅಥವಾ ಮಗನಿಗೆ ಅತಿಯಾಗಿ ನೀವು ಹಚ್ಕೊಂಡಾಗ ಆ ಮಗಳು ಕೂಡ ಮಾಯೆಯಾಗಿ ಕಾಡ್ತಾಳೆ. ಆಮೇಲೆ ಸ್ತ್ರೀ ಕೂಡಬೇಕೆನ್ನುವ ಆಸೆಯೇ ಮಾಯೆ. ಅಲ್ಲಿ ಹೆಂಡತಿ ಮಾಯೆಯಲ್ಲ, ಕೂಡಬೇಕಂತಕ್ಕಂಥ ಒಂದು ಆಸೆ ಏನಿದೆ ಅದೇ ಒಂದು ಮಾಯೆಯಾಗಿ ಕಾಡ್ತದೆ. ಹೀಗೆ ಅನೇಕ ರೀತಿಯಲ್ಲಿ ಮನದ ಮುಂದಣ ಒಂದು ಆಸೆ ಎಂಬ ಮಾಯೆ ಜೀವಾತ್ಮನನ್ನು ಕಾಡ್ತದೆ ಅನ್ನುವಂಥ ಮಾತನ್ನು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಒಂದೊಂದು ಸಲ ಸಾಧಕನು ಈ ಮಾಯೆಯನ್ನು ಕಳೆದುಕೊಳ್ಳಲು ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಮಟ್ಟಿಗೆ ನಿರಾಶನಾಗ್ತಾನೆ. ಆ ರೀತಿಯಾಗಿ ಮಾಯೆ ಅವನಿಗೆ ಉಪಟಳ ಕೊಡ್ತಾ ಇರ್ತದೆ. ಒಂದು ಕಡೆ ಅಕ್ಕ ಮಹಾದೇವಿ ತಾಯಿಯವರು ಇದ್ರ ಬಗ್ಗೆ ವಿಡಂಬನೆಯನ್ನು ಮಾಡ್ತಾಯಿದ್ದಾರೆ. ಏನಂದರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಇನ್ನೆನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಮನಸ್ಸೇ ಎಲ್ಲದಕ್ಕೂ ಕೂಡ ಕಾರಣ ಆಗಿರ್ತದೆ. ಆ ಮನಸ್ಸನ್ನು ನಾವು ಪರಮಾತ್ಮನಲ್ಲಿ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ, ಅಲ್ಲಿ ಸಿಲುಕಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಎನಗುಳ್ಳದೊಂದು ಮನ ಅಂದರೆ ಎಲ್ಲರಿಗೂ ಇರೋದು ಒಂದೇ ಮನ. ಆ ಮನಸ್ಸನ್ನು ನಾವು ದೇವರ ಕಡೆಗೆ, ಧರ್ಮದ ಕಡೆಗೆ ಹರಿಸಿದಾಗ ನಮಗೆ ಭಯ ಇಲ್ಲ, ಭವದ ಭಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಆ ವಿಷ್ಣುವಿಗೆ ಲಕ್ಷ್ಮಿಯಾಗಿ ಕಾಡಿತ್ತು ಮಾಯೆ, ಬ್ರಹ್ಮನಿಗೆ ಸರಸ್ವತಿಯಾಗಿ ಕಾಡಿತ್ತು ಮಾಯೆ, ಯೋಗಿಗಳಿಗೆ ಯೋಗಿಣಿಯಾಗಿ ಕಾಡಿತ್ತು ಮಾಯೆ ಅಂತ ತಿಳ್ಕೊಂಡು ಹೇಳ್ತಾರೆ ಶರಣರು. ಹಾಗೆ ವಿಶ್ವವೆಲ್ಲವೂ ಕೂಡ ಮಾಯೆ ವಶವಾಗಿ ವಿಶ್ವದೊಳಗಾದಂಥ ದ್ರವ್ಯ ಮಾಯೋಚಿತವೆಂದು ಅದು ಪರಮಾತ್ಮವಲ್ಲ, ಎಲ್ಲವೂ ಮಾಯೆ ಅಂಜಲು. ಅದಕ್ಕಾಗಿ ದೇವರು ಸ್ವೀಕರಿಸುವುದಿಲ್ಲ. ಮಾಯೆಯ ಗಲಿದು ಮಾಯಾತೀತನಾದಂತಹ ಭಕ್ತರಿಂದ ಒದಗಿದ ಪ್ರಸಾದವು ಮಾಯಾತೀತವಾದ ದೇವನಿಗೆ ಮಹಾನೈವೇದ್ಯ, ಪರಮ ತೃಪ್ತಿ ಎಂಬುದು ನಾ ಬಲ್ಲೆ ಅಂಥೇಳಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಒಂದು ಮಾಯೆಯಿಂದ ಗೆಲ್ಲಬೇಕಾದ್ರೆ ಮನಸ್ಸನ್ನು ನಾವು ಅಂತರ್ಮುಖಿಯನ್ನಾಗಿ ಮಾಡ್ಕೋಬೇಕು. ಒಂದು ಕಡೆ 12ನೇ ಶತಮಾನದಲ್ಲಿ ಗುಜರಾತದಿಂದ, ಸೌರಾಷ್ಟ್ರದಿಂದ ಆಗಮಿಸಿರ್ತಕ್ಕಂತಹ ಆದಯ ಶರಣರು ಒಂದು ವಚನದ ಭಾಳ ಚಂದ ಹೇಳ್ತಾರೆ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನಸ್ಸು ಅಂತರ್ಮುಖಿಯಾಗಲು ಅವಿರಳ ಜ್ಞಾನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಎರಡೇ ವಾಕ್ಯದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ. ಮನಸ್ಸು ಬಹಿರ್ಮುಖದ ವಿಷಯದ ಕಡೆಗೆ ಹರಿದಾಗ ಅಲ್ಲಿ ಮಾಯಾ ಪ್ರಪಂಚ ಆಗಿಬಿಡ್ತೇವೆ ನಾವು. ಮನಸ್ಸು ಅಂತರ್ಮುಖಿಯಾಗಿ ಹರಿದಾಗ ನಾವೇ ಅವಿರಳ ಜ್ಞಾನಿಗಳಾಗ್ತೀವಿ. ಮನಸ್ಸು ಮಹದಲ್ಲಿನಿಂದಡೆ ಮನೋರ್ಲಯವಾದಡೆ ಮನಸ್ಸೇ ಇಲ್ಲದಂಗೆ ನಾವಾಗಿಬಿಟ್ಟೇವೆ ಅಂದರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಪರಮಾತ್ಮನ ಸ್ವರೂಪವೇ ಸೌರಾಷ್ಟ್ರ ಸೋಮೇಶ್ವರ ಆದಯ ಶರಣರ ಅಂಕಿತ ನಾಮ. ಅವ್ರು ಹೇಳ್ತಾರೆ ನಾವೇ ಆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಅಂದರೆ ಪರಮಾತ್ಮನ ಸ್ವರೂಪವೇ, ಲಿಂಗ ಸ್ವರೂಪವೇ ನಾವಾಗ್ತೀವಿ ಅನ್ನುವಂಥ ಮಾತನ್ನು ಅಲ್ಲಿ ಆದಯ ಶರಣರು ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಸೌರಾಷ್ಟ್ರದಿಂದ, ಗುಜರಾತದಿಂದ ಮತ್ತು ಒರಿಸ್ಸಾದಿಂದ ಬಂದಂಥ ಸುಜ್ಞಾನಿ ದೇವರು, ಕಾಶ್ಮೀರದಿಂದ ಬಂದಂತಹ ಮೋಳಿಗೆ ಮಾರಯ್ಯನವರು ಇದೆ. ಈಗ ಆದಯ ಶರಣರು ಗುಜರಾತ್ದಿಂದ ಬಂದಂಥವರು ಮತ್ತು ಮಹಾರಾಷ್ಟ್ರದಿಂದ ನಂದವಾಡಿಯಿಂದ ಬಂದಿರತಕ್ಕಂಥವರು ಉರಿಲಿಂಗಪೇದಿ ಶರಣರು, ಅವರೆಲ್ಲರಿಗೂ ಕೂಡ ಕನ್ನಡವನ್ನು ಕಲಿಸಿ ಗುರು ಬಸವಣ್ಣನವರು ಕನ್ನಡದಲ್ಲೇ ವಚನಗಳನ್ನು ಬರೆಯುವಂತೆ ಅವರಿಗೆ ಯಾವ ರೀತಿಯಾಗಿ ತರಬೇತಿ ಕೊಟ್ಟರು ಅನುಭವ ಮಂಟಪದಲ್ಲಿ ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಇಲ್ಲಿ ಭಾಳ ಸುಂದರವಾಗಿ ಇನ್ನೊಂದು ವಚನದಲ್ಲಿ ಆದಯ ಶರಣರು ಹೇಳ್ತಾರೆ, ನಾವು ಈ ಮಾಯೆಯನ್ನು ಯಾವ ರೀತಿಯಾಗಿ ಕಳ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ಪ್ರಾಣದಲ್ಲಿ ನಿರ್ಭಯ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ,
ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವೂ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ಸೌರಾಷ್ಟ್ರ ಸೋಮೇಶ್ವರ ಲಿಂಗವೂ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ಸಾಮಾನ್ಯವಾಗಿ ತನುವಿಗೆ ಮೋಹ, ಮನದಲ್ಲಿ ಅಹಂಕಾರ, ಚಿತ್ತದಲ್ಲಿ ಅಪೇಕ್ಷೆ, ಪ್ರಾಣದಲ್ಲಿ ಭಯ, ಭಾವದಲ್ಲಿ ಒಂದು ಮಲ, ಜ್ಞಾನದಲ್ಲಿ ಪರಮಾನಂದ, ಜ್ಞಾನದಲ್ಲಿ ಅಜ್ಞಾನ ಇರ್ತದೆ, ದುಃಖ ಇರ್ತದೆ. ಈ ರೀತಿಯಲ್ಲಿ ಈ ಒಂದು ತನುವಿನಲ್ಲಿ ನಾವು ಮೋಹವನ್ನು ಕಳೆದುಕೊಂಡು ನಿರ್ಮೋಹಿಗಳಾದರೆ, ಮನದಲ್ಲಿರ್ತಕ್ಕಂಥ ಅಹಂಕಾರವನ್ನು ಕಳೆದುಕೊಂಡು ನಿರಹಂಕಾರಿಗಳಾದಾಗ, ಚಿತ್ತದಲ್ಲಿ ನಿರಪೇಕ್ಷೆ ಅಳವಟ್ಟಾಗ, ಪ್ರಾಣದಲ್ಲಿ ನಿರ್ಭಯ ಅಳವಟ್ಟಾಗ ಮತ್ತು ಭಾವ ದಿಗಂಬರ ಆದಾಗ ನಾವು ಆ ಒಂದು ಮಾಯೆಯಿಂದ ಗೆಲ್ಲಲಿಕ್ಕೆ ಸಾಧ್ಯತೆ ಅಂಥೇಳಿ ಆದಯ ಶರಣರು ಇಲ್ಲಿ ಹೇಳ್ತಾ ಇದ್ದಾರೆ. ತನುವಿನಲ್ಲಿ ಸಾಮಾನ್ಯವಾಗಿ ಮೋಹ ಇರ್ತದೆ. ಆ ಮೋಹವನ್ನು ಕಳೆದುಕೊಳ್ಳಬೇಕು ಸಾಧಕನಾದವರು. ಮನಸ್ಸಿನಲ್ಲಿ ಅಹಂಕಾರ, ಸೂಕ್ಷ್ಮವಾದಂಥ ಒಂದು ಅಹಂಕಾರ ಇರ್ತದೆ. ಅಹಂಕಾರ ಅಂದಾಗ ನನಗೆ ಒಂದು ಉದಾಹರಣೆ ಹೇಳಬೇಕು ಅನ್ನಿಸ್ತದೆ. ಎಷ್ಟು ಸೂಕ್ಷ್ಮವಾಗಿ ಅಹಂಕಾರ ಇರುತ್ತಂದರೆ, ಸಾಮಾನ್ಯವಾಗಿ ಈಗ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಅಥವಾ ಅವ್ರ ಮುಂದೆ ಮಾತಾಡ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೇವೆ ಪ್ರತಿನಿತ್ಯದ ಒಂದು ದಿನನಿತ್ಯದ ಒಂದು ಜೀವನದಲ್ಲಿ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ಸಂದರ್ಭಗಳಲ್ಲಿ ಅವ್ರ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ, ನೋಡ್ರಿ ನಾನು ಚಿಕ್ಕವನಿದ್ದಾಗನೇ ಇದಕ್ಕೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ನಾನು ಇಲ್ಲಿ ಬೆಂಗಳೂರಿಗೆ ಬಂದೆ, ಇಲ್ಲಿ ಸೈಟ್ ತೊಗೊಂಡೆ, ಇಲ್ಲಿ ಮನೆ ಕಟ್ಟಿಸ್ದೆ, ಇದು ಮಾಡಿದೆ, ಅದು ಮಾಡಿದೆ, ಎಲ್ಲ ಮಾಡಿದೆ, ಇದು ವ್ಯವಹಾರ ಮಾಡಿದೆ, ಇಷ್ಟು ಬಿಸ್ನೆಸ್ ಮಾಡಿದೆ, ಇಷ್ಟು ದುಡ್ಡು ಗಳಿಸಿದೆ, ಎಲ್ಲನೂ ಕೂಡ ಹೇಳ್ತಾ ಇರ್ತಾರೆ. ಹೇಳಿ ಕೊನೆಗೆ ಏನಂತಾರೆ, ನಮಗೇನು ಯಾರು ತಂದೆ ತಾಯಿಗಳದ್ದು ಯಾರ್ದು ಸಹಕಾರ ಇರಲಿಲ್ಲ, ಎಲ್ಲ ನಾವೇ ಮಾಡಿದ್ವಿ, ನಾವೇ ಮಾಡಿದ್ವಿ ಒಂದು ಕೊನೆಗೆ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಬಾರ್ದು, ಎಲ್ಲ ಅದು ದೇವರ ಅನುಗ್ರಹ ಅಂತ ಕೊನೆಗೆ ಒಂದು ಮಾತು ಹೇಳ್ತಾರೆ. ಆದರೆ ಹೇಳೋದೆಲ್ಲ ಹೇಳ್ತಾರೆ. ಇದು ಸೂಕ್ಷ್ಮವಾದಂಥ ಒಂದು ಅಹಂಕಾರ ತೋರಿಸ್ಕೊಡ್ತದೆ. ನಾನು ಮಾಡಿದೆ ಅಂತ. ಕೊನೆಗೆ ನಾನು ಮಾಡಿದ್ದೀನಿ ಅಂತ ಹೇಳಬಾರ್ದು, ಆದರೂ ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಾರೆ. ಎಲ್ಲರ ಮುಂದೆ ಹೇಳ್ತಿರ್ತಾರೆ ಅವರು. ಅಂದರೆ ಈ ರೀತಿಯಾಗಿ ಅಹಂಕಾರ ಮನಸ್ಸಿನಲ್ಲಿ ಇರ್ತದೆ. ನಾವು ಆ ಅಹಂಕಾರವನ್ನು ಕೂಡ, ಸೂಕ್ಷ್ಮವಾದಂಥ ಅಹಂಕಾರವನ್ನು ಕೂಡ ಕಳ್ಕೋಬೇಕು. ನಾವು ಇದು ಮಾಡಿದೆ, ಅದು ಮಾಡಿದೆ ಅನ್ನೋದಾಗಲಿ. ಕೆಲವರಿಗೆ ತಪಸ್ವಿಗಳು, ಯೋಗಿಗಳು ಕೂಡ ನಾನು ಭಾಳ ದೊಡ್ಡ ತಪಸ್ಸು ಮಾಡಿದ್ದೀನಿ ಅಂತ ತಿಳ್ಕೊಂಡು ಶಾಪ ಕೊಡ್ತಾ ಇರ್ತಾರೆ. ನೀವು ನೋಡಿದಿರಿ, ವಿಶ್ವಾಮಿತ್ರ ಅಂತವ್ರು ಎಲ್ಲ ಋಷಿಮುನಿಗಳು ಶಾಪ ಕೊಟ್ಟಿರೋದು ಏನೇನಾಗಿತ್ತು ನೀವೆಲ್ಲ ನೋಡಿದಿರಿ. ನಾವು ಅದು ಇನ್ನೊಬ್ಬರಿಗೆ ಶಾಪ ಕೊಡಲಿಕ್ಕೆ ಅದನ್ನು ಬಳಸ್ಕೋಬಾರ್ದು. ಅದಕ್ಕೆ ತಪೋಮದ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಅಹಂಕಾರ ಕೂಡ ನಮ್ಮಲ್ಲಿ ಇರಬಾರ್ದು. ನಾನೇ ಹೆಚ್ಚು ಪೂಜೆ ಮಾಡ್ತೀನಿ, ನಾನೇ ಹೆಚ್ಚು ಪ್ರಾರ್ಥನೆ ಮಾಡ್ತೀನಿ, ನನ್ನಷ್ಟು ಯಾರೂ ಸಾಧನೆ ಮಾಡೋದಿಲ್ಲ ಅನ್ನೋಂಥ ಒಂದು ಮದನೂ ಕೂಡ ಅಹಂಕಾರ ಇರಬಾರ್ದು. ಅದನ್ನು ಕಳ್ಕೋಬೇಕು. ಚಿತ್ತದಲ್ಲಿ ನಿರಪೇಕ್ಷೆ ಅಳವಡಬೇಕು, ಪ್ರಾಣದಲ್ಲಿ ನಿರ್ಭಯ ಅಳವಡಬೇಕು. ಆವಾಗ ಭಾವ ದಿಗಂಬರ ಆಗ್ತಾಯಿದೆ, ಅಂದರೆ ಭಾವಶುದ್ಧಿ ಆಗ್ತಾಯಿದೆ. ಅಂತಹ ಒಂದು ಭಾವಶುದ್ಧಿ ಆದಾಗ ನಮ್ಮ ಜ್ಞಾನದಲ್ಲಿ ಪರಮಾನಂದ ಅಳಗೊಳ್ಳುತ್ತದೆ. ಅಂತಹ ಒಂದು ಪರಮಾನಂದ ನೆಲೆಗೊಂಡ ಬಳಿಕ ಆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಅಂದರೆ ಆ ಸೃಷ್ಟಿಕರ್ತನಾದಂತಹ ಲಿಂಗದೇವ ಬೇರೆ ಇಲ್ಲ, ನಾವೇ ಲಿಂಗ ಸ್ವರೂಪಿಗಳಾಗ್ತೀವಿ, ನಾವೇ ಪರಮಾತ್ಮನ ಸ್ವರೂಪಿಗಳಾಗ್ತೀವಿ. ಈ ರೀತಿಯಲ್ಲಿ ನಾವು ಮಾಯೆಯನ್ನು ಕಳೆದುಕೊಳ್ಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಬಸವಾದಿ ಶರಣ ವಚನ ಸಾಹಿತ್ಯದ ಮೂಲಕ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಆ ಮಾಯೆಯ ಒಂದು ಇದನ್ನು ಕಳೆದುಕೊಂಡು ಪರಮಾತ್ಮನ, ಸೃಷ್ಟಿಕರ್ತ ಲಿಂಗದೇವನ ಅನುಗ್ರಹ, ಗುರು ಬಸವಣ್ಣನವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹಾರೈಸಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ.